ಈ ಮೃತಳ ಹೆಸರು ವಿಳಾಸ ವಾರಸುದಾರರು ಪತ್ತೆಯಾಗುವ ತನಕ ವೈದ್ಯಕೀಯ ಮರಣೋತ್ತರ ಪರೀಕ್ಷೆ ಬಳಿಕ ಮೃತದೇಹವನ್ನು ಬೆಳ್ತಂಗಡಿ ಕ್ರಿಸ್ತಾ ಅರೆಂಜರ್ಸ್ ಶೀತಳೀಕರಣದಲ್ಲಿ ಇಡುವ ವ್ಯವಸ್ಥೆ ಮಾಡಲಾಗಿದೆ. ಸ್ಪಷ್ಟವಾಗಿ ಗಮನಿಸಬೇಕು ಏನು ಅಂತ ಹೇಳಿದ್ರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾರಂಪೆ. ಧರ್ಮಸ್ಥಳದಲ್ಲಿ ಹೂತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇತ್ತೀಚೆಗೆ ಗಿರೀಶ್ ಮಟ್ಟಣ್ಣವರ್ ಮತ್ತು ಕುಸುಮಾವತಿ ಮತ್ತು ವೇದವಲ್ಲಿ ಪದ್ಮಲತನ ಫ್ಯಾಮಿಲಿಯವರು ಕೂಡ ಹೋಗಿ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿರುವಂತದ್ದು ಅಂತ ಹೇಳಿದ್ರೆ ಒಂದಷ್ಟು UDR ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾಗಿ ತನಿಖೆಯೆಲ್ಲ ನಡೆದಿಲ್ಲ, ಇದನ್ನು ಕೊಲೆಯಾಗಿ ಪರಿಗಣಿಸಿ ನೀವು ತನಿಖೆ ಮಾಡಬೇಕು ಅನ್ನುವಂತ ವಿಚಾರದಲ್ಲಿ ಇದರಲ್ಲಿ ಸೌಜನ್ಯಲ ತಾಯಿ ಆಗಿರ್ತಕ್ಕಂತಹ ಕುಸುಮಾವತಿ ಅವರು ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿರುವಂತದ್ದು. ಅವರ ಬೇಡಿಕೆ ಏನು ಅಂತ ಹೇಳಿದ್ರೆ, ಪ್ರತಿ ಶಂಕಿತ ಸಾವು ಏನಿದೆ ಅದನ್ನು 302 ಆಗಿ ಕೊಲೆಯನ್ನಾಗಿ ಪರಿಗಣಿಸಬೇಕು ಅನ್ನುವಂತ ವಿಚಾರದಲ್ಲಿ ಒಂದು ಬೇಡಿಕೆ ಇದ್ರೆ, ಈ ಲಾಡ್ಜ್ ನಲ್ಲಿ ಏನು ಸತ್ತಿದ್ದಾರೆ ಅದರ ಬಗ್ಗೆ ವಿಶೇಷ ತನಿಖೆ ಆಗಬೇಕು, ಮತ್ತೆ ಉನ್ನತ ಅಧಿಕಾರಿಗಳ ಪಾತ್ರದ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತ. ಶರಾವತಿ ಲಾಡ್ಜ್ ನಲ್ಲಿ ಕೊಲೆಯಾದ ಮಹಿಳೆಯ ಶವವನ್ನು ಬೆಳ್ತಂಗಡಿಯ ಪಂಚಾಯಿತಿಯಲ್ಲಿ ದಹನ ಮಾಡಲಾಗಿದೆ, ಸುಡಲಾಗಿದೆ. ಸೊ ಈಗಿರ್ಬೇಕಾದ್ರೆ ಕೊಲೆಯಾದದನ್ನು ಯಾಕೆ ಸುಟ್ರು ಅನ್ನುವಂತ ವಿಚಾರದಲ್ಲಿ DNA ಕೂಡ ಇಲ್ಲ, ಪೋಸ್ಟ್ ಮಾರ್ಟಮ್ ಕೂಡ ಇಲ್ಲ. ಅನ್ಯಾಚುರಲ್ ಡೆತ್ಗೆ ಸಂಬಂಧಪಟ್ಟಾಗೆ ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ 2004ನ ಪ್ರಕಾರ ಅದೆಲ್ಲವೂ ಕೂಡ ಉಲ್ಲಂಘನೆಯಾಗಿದೆ. UDR ನಂಬರ್ಗಳಿಲ್ಲದೆ ದಾಖಲಾಗಿದೆ, ಫೋಟೋ ವಿಡಿಯೋ ಸಾಕ್ಷ್ಯಗಳ ಸಂಗ್ರಹ ಮಾಡಿಲ್ಲ, ಪೋಸ್ಟ್ ಮಾರ್ಟಮ್ ವರದಿ ಇಲ್ಲದೇನೆ ಕೆಲವೊಂದು ಶವಗಳನ್ನು ಕೂಡ ಹೂತಿದ್ದಾರೆ. ಅಪರಿಚಿತ ಶವ ಸಿಕ್ಕಾಗ ಬೇರೆ ಬೇರೆ ಠಾಣೆಗಳಿಗೆ ಅದನ್ನು ಕಳಿಸ್ಬೇಕಾಗುತ್ತೆ. ಯಾರಾದ್ರೂ ಇದ್ದಾರಾ ಈ ವ್ಯಕ್ತಿಗೆ ಸಂಬಂಧಪಟ್ಟಾಗೆ ಬಂದ್ರೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡಬೇಕಾಗುತ್ತೆ. ಸೊ ಇದು ಏನೂ ಕೂಡ ಆಗಿಲ್ಲ. ಈ ಅನ್ಯಾಚುರಲ್ ಡೆತ್ಗೆ ಸಂಬಂಧಪಟ್ಟಾಗೆ 2004 ಏನು ಆಕ್ಟ್ ಇತ್ತು ಅದನ್ನು ಯಾವುದೂ ಕೂಡ ಫಾಲೋ ಮಾಡಿಲ್ಲ. ಸೊ ಈಗಿರ್ಬೇಕಾದ್ರೆ ಇದನ್ನು ಕೂಡ ತನಿಖೆ ಮಾಡಬೇಕು SIT ಅನ್ನುವಂಥ ವಿಚಾರದಲ್ಲಿ. ಸದ್ಯಕ್ಕೆ ಚಿನ್ನಯ್ಯ ಕೂಡ 183 ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾನೆ ಕೋರ್ಟಿನ ಮುಂದೆ ಅಂತ ಹೇಳಿದ್ರೆ ತಪ್ಪೊಪ್ಪಿಗೆ ಅಂತೇಳಿ ಏನೆಲ್ಲ ಕೊಟ್ಟಿದ್ದಾನೆ ಅನ್ನುವಂಥ ವಿಚಾರದಲ್ಲೂ ಗೊತ್ತಿಲ್ಲ. ಇದರ ಆಧಾರದ ಮೇಲೆ ತನಿಖೆ ಕೂಡ ನಡೀತಾ ಇದೆ ಅಂತ ಹೇಳಿದ್ರೆ ಬರೋಬ್ಬರಿ 40ಕ್ಕಿಂತಲೂ ಹೆಚ್ಚು ಪೊಲೀಸರನ್ನು SIT ತನಿಖೆ ಮಾಡಿದೆ. 200ಕ್ಕಿಂತಲೂ ಹೆಚ್ಚು ಜನರನ್ನು ಕೂಡ ತನಿಖೆಗೆ ಒಳಪಡಿಸಿರುವಂಥದ್ದು. ನಿನ್ನೆ ಚಿನ್ನಯ್ಯನ ಸಹೋದರಿ ರತ್ನಾನನ್ನು ಕೂಡ ತನಿಖೆಗೆ ಒಳಪಡಿಸಿರುವಂಥದ್ದು. ಹೀಗಿರ್ಬೇಕಾದ್ರೆ ಜಡ್ಜ್ ಮುಂದೆ ಏನು ಸ್ಟೇಟ್ಮೆಂಟ್ ಕೊಟ್ಟ ಈ ಆಧಾರದ ಮೇಲೆ ತನಿಖೆ ಸಾಗ್ತಾ ಇದೆ ಅಂತೇಳಿ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇದಲ್ಲದೆ ನಾವು UDR ಅನ್ನು ಸ್ಟಡಿ ಮಾಡಿದಾಗ ನಮಗೆ ಒಂದಷ್ಟು ಅಂಶಗಳು ಬಯಲಿಗೆ ಬಂದಿರುವಂಥದ್ದು, ಅದನ್ನು ನಾನು ಹೇಳ್ತಾ ಹೋಗ್ತೀನಿ, ಆಗ ನಿಮಗೆ ಅರ್ಥ ಆಗುತ್ತೆ ಇದು ಏನು ಅಂತೇಳಿ. ಧರ್ಮಸ್ಥಳ KSRTC ಬಸ್ ನಿಲ್ದಾಣದ ಮಹಿಳಾ ವಿಶ್ರಾಂತಿ ಕೊಠಡಿಯಲ್ಲಿ ರಾತ್ರಿ 8:30ಕ್ಕೆ ಓರ್ವ 25ರಿಂದ 30 ವರ್ಷ ಪ್ರಾಯದ ಅಪರಿಚಿತ ಮಹಿಳೆಯ ಮೃತದೇಹ ಪತ್ತೆಯಾಗಿತ್ತು. KSRTCಯ ಟಾಯ್ಲೆಟ್ ಅಲ್ಲಿ 20ರಿಂದ 30 ವರ್ಷದ ಮಹಿಳೆಯ ಶವ ಕೂಡ ಪತ್ತೆಯಾಗಿತ್ತು. ಅದರಲ್ಲಿ ನೀವು ಗಮನಿಸಬೇಕು ಏನು ಅಂತ ಹೇಳಿದ್ರೆ, ಇದು ಪತ್ತೆಯಾಗಿರುವಂತದ್ದು 28/8/2009ರಂದು. ಈ ಮೃತಳ ಹೆಸರು ವಿಳಾಸ ವಾರಸುದಾರರು ಪತ್ತೆಯಾಗುವ ತನಕ ವೈದ್ಯಕೀಯ ಮರಣೋತ್ತರ ಪರೀಕ್ಷೆ ಬಳಿಕ ಮೃತದೇಹವನ್ನು ಬೆಳ್ತಂಗಡಿ ಕ್ರಿಸ್ತಾ ಅರೆಂಜರ್ಸ್ ಶೀತಳೀಕರಣದಲ್ಲಿ ಇಡುವ ವ್ಯವಸ್ಥೆ ಮಾಡಲಾಗಿದೆ. ಸ್ಪಷ್ಟವಾಗಿ ಗಮನಿಸಬೇಕು ಏನು ಅಂತ ಹೇಳಿದ್ರೆ, 28/8/2009ಕ್ಕೆ ಒಂದು ಶವ ಸಿಗುತ್ತೆ KSRTCಯ ಟಾಯ್ಲೆಟ್ ಅಲ್ಲಿ ಧರ್ಮಸ್ಥಳದಲ್ಲಿ. ಮೃತದೇಹವನ್ನು ಬೆಳ್ತಂಗಡಿ ಕ್ರಿಸ್ತಾ ಅರೆಂಜರ್ಸ್ ಶೀತಳೀಕರಣದಲ್ಲಿ ಇರಿಸುವ ವ್ಯವಸ್ಥೆ ಮಾಡಲಾಗಿದೆ. ಈವರೆಗೆ ಅಪರಿಚಿತ ಮೃತ ಮಹಿಳೆಯ ಹೆಸರು ವಿಳಾಸ ವಾರಸುದಾರರು ಪತ್ತೆಯಾಗದೆ ಇರುವುದರಿಂದ ಮೃತದೇಹದ ಅಂತ್ಯ ಸಂಸ್ಕಾರವನ್ನು ಪಂಚಾಯತಿಯ ವತಿಯಿಂದ ಮಾಡಿಸುವರೆ ಕೋರಿಕೆ. ಮೃತದೇಹವು ಬೆಳ್ತಂಗಡಿ ಕ್ರಿಸ್ತಾ ಅರೆಂಜರ್ಸ್ ಶೀತಳೀಕರಣದಲ್ಲಿ ಇರಿಸಲಾಗಿದೆ ಅಂತೇಳಿ 1/9/2009 ಅಂತ ಹೇಳಿದ್ರೆ 3 ದಿನಗಳ ನಂತರ ಪತ್ರವನ್ನು ಕೂಡ ಬರೆಯುತ್ತಾರೆ. ಅಂತ್ಯ ಸಂಸ್ಕಾರ ಮಾಡಬಹುದಾ ಅಂತೇಳಿ ಕೂಡ ಕೇಳ್ತಾರೆ. ಸೊ ಹೀಗಿರ್ಬೇಕಾದ್ರೆ ಶೀತಳೀಕರಣಕ್ಕೆ ಇವರು ಹೇಳ್ತಾ ಇದ್ದದ್ದು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡೋಕೆ KS ಹಾಸ್ಪಿಟಲ್ಗೆ ನಾವು ಕೊಂಡೋಗ್ತಾ ಇದ್ವಿ ಅನ್ನುವಂತ ವಿಚಾರದಲ್ಲಿ. ವೆಲ್ನಾಕ್ಗೆ ಕೊಂಡೋಗ್ತಾ ಇದ್ವಿ, ಇಲ್ಲಿ ಶೀತಳೀಕರಣ ಇರಲಿಲ್ಲ. 2009ರಲ್ಲಿ ಕ್ರಿಸ್ತಾ ಅರೆಂಜರ್ಸ್ ಶೀತಳೀಕರಣದಲ್ಲಿ ಇಟ್ಟಿದ್ದಾರೆ 3 ದಿನಗಳ ಕಾಲ. ಹಾಗಾದ್ರೆ ಯಾಕೆ ಇಟ್ರು? ದಿಸ್ ಈಸ್ ಅನ್ ಪ್ರೈವೇಟ್, ಐ ಗೆಸ್.
ಕ್ರೈಸ್ತ ಅರೇಂಜರ್ ಶೀತಲೀಕರಣ ಅನ್ನುವಂಥದ್ದು ಅದು ಕೋಲ್ಡ್ ಸ್ಟೋರೇಜ್ ಏನಿದೆ ಅದು ಪ್ರೈವೇಟ್ ಅಂಥೇಳಿ ನಾನು ಕೇಳ್ಪಟ್ಟೆ. 3 ದಿನಗಳ ಕಾಲ ಅಲ್ಲಿ ಇಟ್ಟು ನಂತರದಲ್ಲಿ ಇದನ್ನು ಅಂತ್ಯ ಸಂಸ್ಕಾರ ಮಾಡ್ತಾರೆ ಅಂತ ಹೇಳಿದ್ರೆ ಏನ್ ಅರ್ಥ ಇದ್ರದ್ದು? ಹಾಗಾದ್ರೆ ಇಲ್ಲಿ ಶೀತಲೀಕರಣದಲ್ಲಿ ಇಡ್ತಾ ಇದ್ರು, ಯಾಕೆ KS ಹಾಸ್ಪಿಟಲ್ಗೆ ಕೊಂಡೋಗ್ತಾ ಇದ್ರು? ಇಲ್ಲೇ ಇಡ್ಬೋದಿತ್ತಲ್ವಾ, ಹಣ ಕೊಟ್ಟು ದುಡ್ಡು ಕೊಟ್ಟು. KS ಹೆಗ್ಡೆ ಹಾಸ್ಪಿಟಲ್ಗೆ ಶೀತಲೀಕರಣಕ್ಕೆ ಕೋಲ್ಡ್ ಸ್ಟೋರೇಜ್ಗೆ ದುಡ್ಡು ಕೊಟ್ಟವರು ಯಾರು? ಹಾಗಾದ್ರೆ ಇದಕ್ಕೆ ಪೂರಕವಾಗಿ BLR ಪೋಸ್ಟ್ ನಲ್ಲಿ ಮತ್ತೊಂದು ನ್ಯೂಸ್ ಅನ್ನು ಕೂಡ ಮಾಡಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಈ ಮೇಲಿನ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ದಿನಾಂಕ 1/4/2016 9:30 ಗಂಟೆಗೆ ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಶಾಂತಿವನ ಬಸ್ಸು ತಂಗುದಾಣ ಬಳಿ 65 ವರ್ಷದ ಅಪರಿಚಿತ ಗಂಡಸಿನ ಮೃತದೇಹ ದೊರಕಿದ್ದು ಧರ್ಮಸ್ಥಳ ಪೊಲೀಸ್ ಠಾಣಾ UDR ಸಂಖ್ಯೆ 55ರಲ್ಲಿ ತನಿಖೆ ಪ್ರಕರಣ ದಾಖಲಾಗಿ ತನಿಖೆ ಹೇಳುತ್ತೆ. ಸದ್ರಿ ಮೃತದೇಹದ ವಾರಿಸ್ಥರು ಪತ್ತೆಯಾಗದಿರುವುದೇ ಮೃತದೇಹವನ್ನು ಮಂಗಳೂರಿನ ದೇರಳಕಟ್ಟೆಯ KS ಆಸ್ಪತ್ರೆಯ ಶವಗಾರ ಶೀತಲೀಕರಣದಲ್ಲಿ ಇರಿಸಿದ್ದು. ಈವರೆಗೆ ವಾರಿಸ್ಥರು ಪತ್ತೆ ಆದುದರಿಂದ ಅಪರಿಚಿತ ಗಂಡಸಿನ ಮೃತದೇಹದ ಮರಣೋತ್ತರ ಶವ ಪರೀಕ್ಷೆಯ ಬಳಿಕ ದೇಹವನ್ನು ದಫನ ಕಾರ್ಯಕ್ಕೆ ಮುಂದಿನ ಕ್ರಮ ಕೈಗೊಳ್ಳಬೇಕಾಗಿ ಕೋರಿಕೆ ಅಂತೇಳಿ ಯಾವಾಗ ಬರೀತಾರೆ ಅಂತ ಹೇಳಿದ್ರೆ 11/5/2017 ಬರೋಬ್ಬರಿ 40 ದಿನಗಳ ನಂತರ 1 ತಿಂಗಳು ಶೀತಲೀಕರಣದಲ್ಲಿ KS ಹಾಸ್ಪಿಟಲ್ ಅಲ್ಲಿ ಇಟ್ಟಿರುವಂತದ್ದು ಯಾಕೆ? ಈ ಮೃತದೇಹವನ್ನು ಇವರಿಗೆ 1 ತಿಂಗಳ ಕಾಲ ಯಾರು ಪೇಮೆಂಟ್ ಕೊಟ್ಟಿರುವಂತದ್ದು. ಸೊ ಅದೇ ದಿನ 3ರಿಂದ 4 ಶವಗಳನ್ನು ದಫನ ಮಾಡ್ತಾರೆ ಅಂತೇಳಿ ಇಲ್ಲಿ BLR ಪೋಸ್ಟ್ನವರು ಕೂಡ ಹಾಕಿದ್ದಾರೆ. ಸೊ ಇಲ್ಲಿ ನಾವು ಗಮನಿಸಬೇಕು ಏನು ಅಂತ ಹೇಳಿದ್ರೆ, ಈ ರಶೀದಿಯಲ್ಲಿ 2,000 ಒಬ್ಬೊಬ್ಬರಿಗೆ 2,000 ಕೊಟ್ಟಿದ್ದಾರೆ. ಹರೀಶ ಸನ್ ಆಫ್ ಶ್ರೀನರದ ಹರೀಶನ ಹೆಸರು ಅಲ್ಲಿ ಬರ್ದಿದ್ದಾರೆ. ಯಾರು? ಧರ್ಮಸ್ಥಳ ಗ್ರಾಮ ಪಂಚಾಯತಿ ಅವರು ಬರ್ದಿದ್ದಾರೆ ಈ ಗ್ರಾಮದ ಅಂತೇಳಿ. ಮತ್ತೆ ಆ ಸಿಗ್ನೇಚರ್ ಪಡೆದುಕೊಂಡವರ ಸಿಗ್ನೇಚರ್ ನೋಡಿ ಎಷ್ಟು ಸೇಮ್ ಆಗಿದೆ. ಹರೀಶ ಒಂದು ವೇಳೆ ದಫನ ಮಾಡಿದ್ರೆ ಅವನಿಗೆ 2,000 ಕೊಟ್ಟಿದ್ದಾರಾ ಅಥವಾ 500 ಕೊಟ್ಟು ಮುಗಿಸಿದ್ದಾರಾ? ಬಾಕಿದ್ದು 1,500 ಒಳಗಾಕಿದ್ದಾರೆ. ಯಾಕೆಂತ ಹೇಳಿದ್ರೆ ಸಿಗ್ನೇಚರ್ ಸೇಮ್ ಇದೆ ರೀ. ಹರೀಶ ಪಡೆದುಕೊಂಡವರ ಸಹಿ 2016ರಲ್ಲಿ ಇದು ಆಗಿರುವಂಥದ್ದು. ಅದೇ ರೀತಿ ಅಪರಿಚಿತ ವಾರಿಸುದಾರರಿಲ್ಲದ ಅಂದಾಜು 20 ವರ್ಷದ ಹುಡುಗಿಯ ಮೃತದೇಹವನ್ನು ದಫನ ಹಾಗೂ ದಹನ ಮಾಡಿರುವಂತಹ ಬಗ್ಗೆ. ಸೊ 20 ವರ್ಷದ ಹುಡುಗಿಯ ಮೃತದೇಹ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ದಿನಾಂಕ 6/5/2002 ಮಧ್ಯಾಹ್ನ 12:30 ಗಂಟೆಗೆ ಧರ್ಮಸ್ಥಳ ಗ್ರಾಮದ ಬೊಳಿಯಾರು ಸೇತುವೆಯ ಕಾಡಿನಲ್ಲಿ ಈ ಮೃತದೇಹ ಇರುತ್ತದೆ. ಯಾವಾಗ ಅಂತ ಹೇಳಿದ್ರೆ 6/5/2002ರಲ್ಲಿ. ಆದುದರಿಂದ ಅಪರಿಚಿತ ವಾರಸುದಾರರಿಲ್ಲದ ಹುಡುಗಿಯ ಮೃತದೇಹವನ್ನು ದಹನ ತಮ್ಮ ಕಚೇರಿಯಿಂದ ನಡೆಸಬೇಕಾಗಿ ವಿನಂತಿ ಅಂತ ಹೇಳಿ. ಯಾವಾಗ? ಅದೇ 6 ತಾರೀಕಿಗೆ. ಯೋಚಿಸಿಲಿ, 6 ತಾರೀಕಿಗೆ ಅವಳ ಮೃತದೇಹ ಸಿಗುತ್ತೆ. ಅದು 20 ವರ್ಷದ ವಯಸ್ಸಿನ ಹುಡುಗಿಯ ಮೃತದೇಹ. ಯಾಕೆ ಸಿಕ್ತು ಹಾಗಾದ್ರೆ ಆ ಕಾಡಿನಲ್ಲಿ? ಬೊಳಿಯಾರಿನ ಸಮೀಪದಲ್ಲಿರುವಂತಹ ಕಾಡಿನಲ್ಲಿ ಯಾಕೆ ಸಿಕ್ತು? ಅದೇ ದಿನ ದಫನ ಅಥವಾ ದಹನ ಮಾಡಬೇಕು ಅಂತೇಳಿ ಪತ್ರ ಬರೀತಾರೆ ಅಂತೇಳಿದ್ರೆ ಏನಿದ್ರ ಅರ್ಥ? ಅದನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಲಿಕ್ಕಿಲ್ವಾ? ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ದಾರಾ ಇಲ್ವಾ ಅನ್ನುವಂಥ ವಿವರಗಳು ಕೂಡ ಇಲ್ಲ. ಕೊಳೆತ ಶವವಿದ್ರೆ ಅದನ್ನು ಪ್ಲಾಸ್ಟಿಕ್ ಅಲ್ಲಿ ಕಟ್ಟಿಕೊಂಡು ಕೂಡ ಹೋಗ್ತಾ ಇದ್ರು. ಶೀತಲೀಕರಣದಲ್ಲಿ ಇಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ. ಅದೇ ದಿನ ಬರೀತಾರೆ ಅಂತ ಹೇಳಿದ್ರೆ ಏನ್ ಅರ್ಥ ಇದ್ರದ್ದು? ಈ ಸಿಗ್ನೇಚರ್ ಇರುವಂತ ಪೊಲೀಸ್ ಅಧಿಕಾರಿ ಯಾರು? ಇದು 2002ರಲ್ಲಿ ಇದ್ದಿರುವಂತದ್ದು. 20 ವರ್ಷದ್ದು ಹೆಣ್ಣು ಮಗಳ ಶವ ಸಿಗುತ್ತೆ, ಅದನ್ನು ಏನೂ ಮಾಡದೆ, ಒಂದು ಅಡ್ವರ್ಟೈಸ್ಮೆಂಟ್ ಕೊಡದೆ, ಶೀತಲೀಕರಣದಲ್ಲೂ ಇಡದೆ, ಪೋಸ್ಟ್ ಮಾರ್ಟಮೂ ಮಾಡದೆ, ಅದೇ ದಿನ ಸಿಕ್ಕ ಸಮಯದಲ್ಲಿ ಅದೇ ದಿನ ಇವರು ಎಲ್ಲವನ್ನು ಮಾಡ್ತಾರೆ. ದಫನ ಅಥವಾ ದಹನ ಮಾಡಬೇಕು ಅನ್ನುವಂತ ವಿಚಾರದಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ ಏನ್ ಅರ್ಥ ಇದ್ರದ್ದು? ಮತ್ತೊಂದಿದೆ ನೋಡಿ. 15/6/2009 ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ಥಾನಘಟ್ಟದ ಬಳಿ ಸುಮಾರು 15ರಿಂದ 20 ವರ್ಷ ಪ್ರಾಯದ ಅಪರಿಚಿತ ಹುಡುಗಿಯ ಮೃತದೇಹ. 15ರಿಂದ 20 ವರ್ಷದ ಒಬ್ಳು ಹುಡುಗಿ ಇದು ಅಪರಿಚಿತ ಆಗೋಕೆ ಹೇಗ್ ಸಾಧ್ಯ ರೀ? 15ರಿಂದ 20 ವರ್ಷದ ಹುಡುಗಿ ಯಾರು ಇಲ್ಲದೆ ಧರ್ಮಸ್ಥಳದ ಕಡೆಗೆ ಬರ್ತಾಳ ಅವಳು? ಅದೇ ದಿನ
15/6/2009 ಹುಡುಗಿಯ ಮೃತದೇಹ ಅಂತ್ಯ ಸಂಸ್ಕಾರವನ್ನು ಪಂಚಾಯಿತಿಯ ವತಿಯಿಂದ ಮಾಡಿಕೊಡಬೇಕಾಗಿ ಅಂತೇಳಿ ಕೇಳ್ಕೊಳ್ತಾರೆ. 15 ರಿಂದ 20 ವರ್ಷದ ಒಬ್ಬ ಹುಡುಗಿ ಬಂದಿದ್ದಾಳೆ ಅಂತ ಹೇಳಿದ್ರೆ ಅದರ ಇನ್ವೆಸ್ಟಿಗೇಷನ್ ಆಗ್ಬೇಕಲ್ವ, ಯಾತಕ್ಕೋಸ್ಕರ ಸತ್ಲು ಅವಳು ಅಂತೇಳಿ ಯಾರಾದ್ರೂ ಇರ್ಲೇಬೇಕಲ್ವಾ ಅವರಿಗೆ? ಯಾಕೆ ಇದನ್ನು ಶೀತಲೀಕರಣದಲ್ಲಿ ಇಡಲಿಲ್ಲ? ಯಾಕೆ ಇದನ್ನು KS ಹೆಗ್ಡೆಗೆ ಕೊಂಡೋಗಿಲ್ಲ? ಯಾಕೆ ಇದನ್ನು ಪೋಸ್ಟ್ ಮಾರ್ಟಮ್ ಮಾಡಿಲ್ಲ? ಎಲ್ಲಿದೆ ವರದಿಗಳು? ಈಗ ಮತ್ತೊಂದು, ಶ್ರೀಕ್ಷೇತ್ರ ಧರ್ಮಸ್ಥಳದ ನೇತ್ರಾವತಿ ನದಿಯ ಇಂಡಿ ಅಣೆಕಟ್ಟಿನ ನೀರಿನಲ್ಲಿ ಅಪರಿಚಿತ 35 ರಿಂದ 40 ವರ್ಷ ಪ್ರಾಯದವರು ಮತ್ತೆ ಅಪರಿಚಿತ 10 ರಿಂದ 12 ವರ್ಷದ ಹುಡುಗಿಯ ಶವ, 12 ವರ್ಷದ ಹುಡುಗಿಯ ಶವ, ಅದು 2/9/2003 ಬೆಳಿಗ್ಗೆ 8:15 ಗಂಟೆಗೆ ಸಿಕ್ಕಿರುವಂಥದ್ದು. ತಂದೆ ಮಗಳು ಕೂಡ ಆಗಿರಬಹುದಲ್ವೇ? ಮಗಳನ್ನು ಏನಾದರೂ ಮಾಡಿ ತಂದೆ ಅದಕ್ಕೆ ಅಡ್ಡಿ ಬಂದಾಗ ಅವರನ್ನು ಕೂಡ ಮುಗಿಸಿರುವಂಥ ಸಾಧ್ಯತೆಗಳು ಇರಬಹುದಲ್ವೇ? ಸೊ ತನಿಖೆ ಆಗಬೇಕು. ಅದೇ ಪೊಲೀಸ್ ಅಧಿಕಾರಿ ಅದೇ ದಿನ ಹೂತಾಕ್ತಾರೆ, ಅದೇ ದಿನ ದಫನ ಮಾಡ್ತಾರೆ ಅಂತ ಹೇಳಿದ್ರೆ ಏನು ಅರ್ಥ ಇದ್ರದ್ದು? ಮತ್ತೊಂದಿದೆ ನೋಡಿ, ಅಪರಿಚಿತ 30 ರಿಂದ 35 ವರ್ಷದ ಹೆಂಗಸಿನ ಶವ ಸಂಸ್ಕಾರ ನಡೆಸುವ ಬಗ್ಗೆ ಅಂತ ಹೇಳಿದ್ರೆ ಶ್ರೀಕ್ಷೇತ್ರ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಲ್ಲಿ ನೇತ್ರಾವತಿ ನದಿಯ ನೀರಿನಲ್ಲಿ ಕಂಡು ಬಂದ ಅಪರಿಚಿತ 30 ರಿಂದ 35 ವರ್ಷದ ಹೆಂಗಸಿನ ಶವ ಯಾವಾಗ ಸಿಗುತ್ತೆ? ಇದು ಬಾಡಿ 10 ತಾರೀಕಿಗೆ ಸಿಗುತ್ತೆ. 10 ತಾರೀಕಿಗೆನೆ ದಫನ ಮಾಡಬೇಕು ಅಂತೇಳಿ, ಅಂತ್ಯ ಸಂಸ್ಕಾರ ಮಾಡಬೇಕು ಅಂತೇಳಿ. 30 ರಿಂದ 35 ವರ್ಷದ್ದು ಹೆಂಗಸಿನ ಶವ 10 ತಾರೀಕಿಗೆನೇ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತೇಳಿ ಬರೀತಾರೆ. ಯಾಕೆ ಹಾಗಾದರೆ? ಇಲ್ಲಿ ಏನೂ ಇಲ್ಲ. ಅಪರಿಚಿತ ಶವ ಎಲ್ಲಿಗೆ ಕೊಂಡೋಗಿದ್ದಾರೆ, ಕಾನೂನು ರೀತಿಯ ಕ್ರಮ ಕೈಗೊಂಡಿದ್ದಾರೆ ಅಂತೇಳಿ ಯಾವ ರೀತಿಯ ಕಾನೂನು? ಪೋಸ್ಟ್ ಮಾರ್ಟಮ್ ಆಗಿದೆಯಾ? ಎಲ್ಲಿ ಕೊಂಡೋಗಿದ್ದಾರೆ? ಶೀತಲೀಕರಣದಲ್ಲಿ ಇಟ್ಟಿದ್ದಾರಾ? ಎಷ್ಟು ದಿನಗಳ ಕಾಲ ಇಟ್ಟಿದ್ದಾರೆ? ಏನು ಕೂಡ ಗೊತ್ತಿಲ್ಲ. UDR ನಂಬರ್ ಸಮೇತ ಇಲ್ಲ ಇದರಲ್ಲಿ. ಮತ್ತೊಂದಿದೆ ನೋಡಿ, ಓರ್ವ ಗಂಡಸು ಮತ್ತು ಓರ್ವ ಹೆಂಗಸಿನ ಮೃತದೇಹ ಅಂತ್ಯ ಸಂಸ್ಕಾರದ ಬಗ್ಗೆ ಅಂತೇಳಿ 2/3/2008 ಮಧ್ಯ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿ ನೀರಿನಲ್ಲಿ ಸುಮಾರು 35-40 ವರ್ಷ ಪ್ರಾಯದ ಓರ್ವ ಅಪರಿಚಿತ ಗಂಡನ ಮೃತದೇಹ ಪತ್ತೆಯಾಗಿದ್ದು, ಅದೇ ರೀತಿ 30 ರಿಂದ 35 ವರ್ಷದ ಓರ್ವ ಹೆಂಗಸಿನ ಮೃತದೇಹ ಜೊತೆಯಾಗಿ ಪತ್ತೆಯಾಗಿದ್ದು, ಎರಡೂ ಮೃತದೇಹಗಳ ವಾರಿಸುದಾರರು ಪತ್ತೆಯಾಗಿರುವುದಿಲ್ಲ. ಅಪರಿಚಿತ ಮೃತದೇಹದ ಅಂತ್ಯ ಸಂಸ್ಕಾರವನ್ನು ಕಚೇರಿಯ ವತಿಯಿಂದ ಮಾಡುವರೇ ಅಂತೇಳಿ. ಯಾವಾಗ ಪತ್ತೆಯಾಗಿರುವಂಥದ್ದು? 2 ತಾರೀಕಿಗೆ. ಯಾವಾಗ ಅಂತ್ಯ ಸಂಸ್ಕಾರಕ್ಕೆ? 3 ತಾರೀಕಿಗೆ. ಒಂದೇ ದಿನ ಇಟ್ಟಿರುವಂಥದ್ದು. ಎಲ್ಲಿ ಕೊಂಡೋಗಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, 2 ಮೃತದೇಹಗಳನ್ನು ಕೂಡ ಬೆಳ್ತಂಗಡಿಯ ಶವಗಾರದಲ್ಲಿ ಇಟ್ಟಿದ್ದಾರೆ. ಪತ್ತೆಯಾಗಿರುವುದಿಲ್ಲ ಅಂತ ಹೇಳಿದ್ರೆ ಪತ್ತೆಯಾಗಕ್ಕೆ ಏನು ಮಾಡಿದ್ದೀರಾ ಅಂತೇಳಿ ಬೇಕಲ್ವಾ? ನೆಕ್ಸ್ಟ್ ಡೇನೇ ಹೂತಾಕ್ತಾರೆ. ಅಗೈನ್ ಅಂದಾಜು 25 ವರ್ಷದ ಹುಡುಗಿಯ ಮೃತದೇಹ ದಫನ ಮಾಡುವ ಕುರಿತು ಅಂತೇಳಿ. ಈ ಮೂಲಕ ವಿಷಯದಲ್ಲಿ ತಿಳಿಸುವುದೇನೆಂದರೆ, ಬೆಳ್ತಂಗಡಿ ಪೊಲೀಸ್ 72 CRPC ಅಪರಿಚಿತ ಅಂದಾಜು ಪ್ರಾಯ 25 ವರ್ಷದ ಹುಡುಗಿಯ ಶವ ಬೆಳ್ತಂಗಡಿಯಲ್ಲಿದ್ದು ಧರ್ಮಸ್ಥಳ ಗ್ರಾಮದ ಅವಕ್ಕೆ ಎಂಬಲ್ಲಿ ದೊರೆತಿದ್ದು, ಈ ಬಗ್ಗೆ ಕಾನೂನು ಕ್ರಮ ಸದ್ರಿ ಯಾರೂ ವಾರಿಸುದಾರರು ಇಲ್ಲದೆ ಇದ್ದ ಕಾರಣ ಕಚೇರಿಯಿಂದ ದಫನ ಮಾಡಲಾಗುವುದೇ ಅಂತೇಳಿ 29 ತಾರೀಕಿಗೆ ಅವಕೆಯಲ್ಲಿ ಸಿಕ್ಕಿರುವಂಥದ್ದು ಅಂತೇಳಿ ಮಾತ್ರ ಇದೆ. ಎಷ್ಟು ತಾರೀಕಿಗೆ ಸಿಕ್ಕಿದೆ ಅಂತೇಳಿ ಇಲ್ಲ. ಅದನ್ನು ದಫನ ಮಾಡಬೇಕು ಅಂತೇಳಿ ಬರೀತಾರೆ. ಕಾನೂನು ರೀತಿಯ ಕ್ರಮ ಕೈಗೊಂಡಿದ್ದೀವಿ ಅಂತೇಳಿ ಹೇಳ್ತಾರೆ. ಬಟ್ ಹೋಗಿದ್ದಾರೆ? ಪೋಸ್ಟ್ ಮಾರ್ಟಮ್ ಆಗಿದೆಯಾ? ಎಲ್ಲೂ ಯಾವುದೂ ಕೂಡ ಇಲ್ಲ. ಇದು ಕೂಡ ತನಿಖೆ ಆಗಬೇಕಲ್ವ ಹಾಗಾದ್ರೆ? ಮತ್ತೊಂದಿದೆ ನೋಡಿ, ಅಪರಿಚಿತ ಮೃತದೇಹಗಳ ಅಂತ್ಯಕ್ರಿಯೆ ನಡೆಸಿದ ಬಗ್ಗೆ ಅಂತೇಳಿ. 21/9 ನೇತ್ರಾವತಿ ನದಿಯಲ್ಲಿ ಅಪರಿಚಿತ ಹೆಂಗಸಿನ ಮೃತದೇಹ ದೊರೆತಿದ್ದು ಒಂದು ಆದರೆ, ಮತ್ತೊಂದು 25/5/2016 ಧರ್ಮಸ್ಥಳ ಗ್ರಾಮದ ಮಹಾದ್ವಾರದ ಬಳಿ ಅಪರಿಚಿತ ಹೆಂಗಸಿನ ಮೃತದೇಹ ದೊರಕಿದ್ದು 2 ಆದರೆ, ಮೂರನೇದ್ದು ಇಲ್ಲಿ ನೋಡಿ, ನೇತ್ರಾವತಿ ಸ್ನಾನಘಟ್ಟದ ಬಳಿ ಕಾಡಿನಲ್ಲಿ ಅಪರಿಚಿತ ವ್ಯಕ್ತಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದು. ನೋಡಿ, ನೇತ್ರಾವತಿಯ ಬಳಿ ಇರುವಂತಹ ಕಾಡಿನಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರೋದು ಅಂದ್ರೆ ಬಂಗ್ಲಗುಡ್ಡೆ ಆಗಿರಬಹುದಾ? ಕಾಡಿನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಒಂದು ಮೃತದೇಹ ಇದೆ ಅನ್ನುವಂಥ ವಿಚಾರದಲ್ಲಿ ಯಾರು ಇನ್ಫಾರ್ಮೇಶನ್ ಕೊಟ್ಟಿರುವಂಥದ್ದು? ಯಾವುದೂ ಕೂಡ ಇಲ್ಲ. ಸೊ ಹೀಗಿರ್ಬೇಕಾದ್ರೆ ಕಾಡಿಗೆ ಹೋಗ್ತಾ ಇದ್ರು, ಕಾಡಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಮೃತದೇಹಗಳು ಸಿಗ್ತಾ ಇತ್ತು ಅಂತೇಳಿ ಗೊತ್ತಾಗ್ತದೆ. ಇಲ್ಲಿ ಬೇರೆ ಯಾವುದು ನೇಣು ಬಿಗಿದ ರೀತಿಯಲ್ಲಿ ಸಿಗ್ತಾ ಇರಲಿಲ್ಲ. ಯಾಕೆ ಹಾಗಾದ್ರೆ?
ಇದು ಕೂಡ ಪ್ರಶ್ನಾರ್ಥಕ ಚಿಹ್ನೆ. ಇದರ ಬಗ್ಗೆ ಕೂಡ ತನಿಖೆ ಆಗಬೇಕು. ಯಾಕೆ ಇಷ್ಟು ಮೃತದೇಹಗಳು ಸಿಗ್ತಾ ಇತ್ತು? ಯಾಕೆ KS ಹಾಸ್ಪಿಟಲ್ಗೆ ಕೊಂಡೋಗ್ತಾ ಇದ್ರು? ಅಲ್ಲಿ ಕ್ರೈಸ್ತ ಶೀತಲೀಕರಣದಲ್ಲಿ ಇಟ್ಟಿದ್ದು ಕೂಡ ಇಲ್ಲಿ ಉದಾಹರಣೆ ಇದೆ. ಹಾಗಾದ್ರೆ ಯಾಕೆ ಶೀತಲೀಕರಣ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡೋಕೆ KS ಹಾಸ್ಪಿಟಲ್ಗೆ ಕೊಂಡೋಗ್ತಾ ಇದ್ರು? ಯಾಕೆ ವೆಲ್ನಾಕ್ ಹಾಸ್ಪಿಟಲ್ ಅಲ್ಲಿ ಕೊಂಡೋಗ್ತಾ ಇರಲಿಲ್ಲ, ಬರ್ತಾ ಇರಲಿಲ್ಲ? ಬೇರೆ ಶವಗಳದ್ದು ಶವಾಗಾರದಲ್ಲಿ ಇಟ್ಟಿದ್ದು ಕೂಡ ಇದೆ ಬೆಳ್ತಂಗಡಿಯಲ್ಲಿ. ಪರ್ಟಿಕ್ಯುಲರ್ ಆಗಿ ಒಂದಷ್ಟು ಶವಗಳನ್ನು ಯಾಕೆ KS ಹಾಸ್ಪಿಟಲ್ಗೆ ಕೊಂಡೋಗ್ತಾ ಇದ್ರು? ಬೇರೆ ಹಾಸ್ಪಿಟಲ್ ಕೂಡ, ಮೆಡಿಕಲ್ ಹಾಸ್ಪಿಟಲ್ ಮಂಗಳೂರಲ್ಲಿ ಇತ್ತಲ್ವಾ, AJ ಹಾಸ್ಪಿಟಲ್ ಇತ್ತು, ಫಾದರ್ ಮುಲ್ಲರ್ ಹಾಸ್ಪಿಟಲ್ ಇತ್ತು. ಆಗಿರ್ಬೇಕಾದ್ರೆ ಯಾಕೆ KS ಹಾಸ್ಪಿಟಲ್? ವೈ? 1 ತಿಂಗಳ ಕಾಲ KS ಹಾಸ್ಪಿಟಲ್ನ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಶೀತಲೀಕರಣದಲ್ಲಿ ಇಟ್ಟಿದ್ದಾರ ಅಂತ ಹೇಳಿದ್ರೆ ಏನರ್ಥ? ಯಾರು ಇದಕ್ಕೆ ದುಡ್ಡು ಕೊಟ್ಟಿರುವಂಥದ್ದು? ಮನೆಯವರೇ ಹೇಳಿದ್ರ ನಾವು ಕೊಂಡೋಗ್ತೀವಿ 1 ತಿಂಗಳ ಕಾಲ ಇಡೀ? ಏನಾದರೂ ಫಾರಿನಲ್ಲಿ ಇದ್ರ ಅವರು? ಸೊ ಆಗಿರ್ಬೇಕಾದ್ರೆ ಮನೆಯವರೇ ಫಾರಿನ್ ಇಂದ ಬಂದು ಪೇ ಮಾಡಿದ್ರಾ? ಈ ತರ ಸಿಕ್ಕಿದೆ ಅಂತೇಳಿ ಗೊತ್ತಾಗಿದೆ, ಅದಕ್ಕೋಸ್ಕರ ನಾವು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟಿದ್ದೀವಿ, ನಾವು ಫಾರಿನ್ ಅಲ್ಲಿ ಇದ್ದೀವಿ, 1 ತಿಂಗಳ ನಂತರ ಬರ್ತೀವಿ, ಸೊ ಹೀಗಿರ್ಬೇಕಾದ್ರೆ ಅದನ್ನು ಶೀತಲೀಕರಣದಲ್ಲಿ ಇಡಿ ಅನ್ನುವಂತ ವಿಚಾರದಲ್ಲಿ ಏನಾದರೂ ಹೇಳಿದ್ರಾ? ಜನರಿಗೆ ಎಲ್ರಿಗೂ ಕೂಡ ಅರ್ಥ ಆಗದೆ ಇಲ್ಲಿ ಏನೋ ನಡೆದಿದೆ ಅನ್ನುವಂತ ವಿಚಾರದಲ್ಲಿ ಕಾದು ನೋಡೋಣ ಯಾವ ರೀತಿಯ ಅಂತಿಮ ವರದಿ SIT ಅವರು ಕೊಡ್ತಾರೆ ಅಂತೇಳಿ.